ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ವ್ಯೂ ಚಾನಲ್ಗೆ. ನಾವು ಇವತ್ತು ಈ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂತಂದರೆ, ಒಂದು ಕಪ್ ಸ್ಟ್ರಾಟಜಿ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಕಲಿತೀವಿ. ಓಕೆ, ಈ ಕಪ್ ಸ್ಟ್ರಾಟಜಿ ಎಷ್ಟು ಪವರ್ಫುಲ್ ಅಂತಂದರೆ, ತುಂಬ ಒಂದು ಲಾಂಗ್ ಟರ್ಮ್ಗೆ ಅಂದರೆ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಿಗಾಗಲಿ, ಅಂದರೆ ಪಿರಮಿಡಿಂಗ್ಗಾಗಲಿ, ಇಲ್ಲಂತಂದರೆ ನಾವು ಒಂದು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟಿಗಾಗಲಿ ಈ ಕಪ್ ತುಂಬ ವೆರೈಟಿಯಲ್ಲಿ ನಮಗೆ ಹೆಲ್ಪ್ ಮಾಡುತ್ತೆ. ಕಪ್ಪಲ್ಲಿ ಸ್ವಲ್ಪ ಕೆಲವೊಂದು ವೆರೈಟಿಗಳಿದೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಕಪ್ಸ್ ಇದೆ. ಅದರಲ್ಲಿ ಕೆಲವೊಂದನ್ನ ಇವತ್ತು ನಾವು ಈ ವಿಡಿಯೋದಲ್ಲಿ ನೋಡಿ ಕಲಿಯೋಣ. ಇವಾಗ ಸ್ಕ್ರೀನಲ್ಲಿ ಹೋಗಿ ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟು ಕಪ್ ಅಂದರೆ ಮೊದಲು ಏನಂತ ತಿಳ್ಕೊಳ್ಳಿ. ಕಪ್ ಅಂತಂದರೆ ನಾರ್ಮಲ್ ಆಗಿ ನಾವು ಈ ರೀತಿ ಇರುತ್ತೆ ಅಲ್ವಾ, ರೈಟ್? ಕಪ್ ಮತ್ತು ಹ್ಯಾಂಡಲ್, ಈ ಸ್ಟ್ರಾಟಜಿ ಕೂಡ ಕೆಲವರು ಯೂಸ್ ಮಾಡ್ತಾರೆ. ಬಟ್ ಆದರೆ ನಾವು ಇವತ್ತು ಬಂದುಬಿಟ್ಟು ಓನ್ಲಿ ಕಪ್ ಮಾತ್ರ ನೋಡ್ತೀವಿ. ಕಪ್ಪಲ್ಲಿ ಮತ್ತು ರೀಟ್ರೇಸ್ಮೆಂಟು ಒಂದು ಹ್ಯಾಂಡಲ್ ಟೈಪೇ, ಬಟ್ ಅದರಲ್ಲಿ ಸ್ವಲ್ಪ ಲಿಟ್ಲ್ ಬಿಟ್ಟು ಚೇಂಜಸ್ ಇದೆ. ಕಪ್ ಅಂತಂದರೆ ನೋಡಿ, ಕಪ್ಪಲ್ಲಿ ವೆರೈಟಿಗಳಿರುತ್ತೆ. ಒಂದು ಈ ರೀತಿ ಕಪ್ ಇರುತ್ತೆ, ಮತ್ತು ಕೆಲವೊಂದು ಬಂದುಬಿಟ್ಟು ಈ ರೀತಿ ಇರುತ್ತೆ, ವಿ ಶೇಪಲ್ಲೂ ಕಪ್ ಇರುತ್ತೆ. ಕೆಲವೊಂದು ಸರ್ತಿ ಏನಾಗುತ್ತೆ, ಈ ರೀತಿ ಕಪ್ ಇರುತ್ತೆ. ಓಕೆ, ಇನ್ನೂ ಕೆಲವು ಸರ್ತಿ ಬಂದುಬಿಟ್ಟು ತುಂಬ ಚಿಕ್ಕ ಕಪ್ ಇರುತ್ತೆ, ಈ ರೀತಿ ಕಪ್ ಇರುತ್ತೆ. ಓಕೆ, ಕಪ್ಪಲ್ಲಿ ಇದೇ ರೀತಿ ರೌಂಡ್ ಶೇಪಲ್ಲಿ ಬರಬೇಕು ಅಂತ ಏನಿಲ್ಲ. ಕೆಲವು ಸರ್ತಿ ಏನಾಗುತ್ತೆ, ಈ ರೀತಿ ಬಂದು ಈ ರೀತಿ ಕೂಡ ಇರುತ್ತೆ. ಸೊ ಇದನ್ನೆಲ್ಲ ಕಪ್ ನಮಗೆ ಇಂಪಾರ್ಟೆಂಟು. ಈ ಪಾಯಿಂಟು ಮತ್ತು ಈ ಪಾಯಿಂಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಂಪಲ್ಗೆ ನಾವು ಇವಾಗ ಪ್ರೈಸ್ ಇಲ್ಲಿಂದ ಹೋಗಿ ಈ ರೀತಿ ಬಂದಿದೆ ಅಂತ ಅಂದ್ಕೊಳ್ಳಿ. ಓಕೆ, ನಮಗೆ ಈ ಪಾಯಿಂಟ್ನ ನಾವು ಮಾರ್ಕ್ ಮಾಡ್ಕೊಳ್ತೀವಿ. ಯಾವಾಗ ಈ ಪಾಯಿಂಟ್ನ ಇಲ್ಲಿ ಬ್ರೇಕ್ಔಟ್ ಆಗುತ್ತೋ ಇದು ನಮ್ಮ ಎಂಟ್ರಿ ಆಗುತ್ತೆ, ಕೆಳಗಡೆ ನಮ್ಮ ಸ್ಟಾಪ್ ಲಾಸ್ ಆಗುತ್ತೆ. ಓಕೆ, ಯಾವಾಗ ಇದು ಕೆಲವು ಸರ್ತಿ ಏನಾಗುತ್ತೆ, ಮೇಲಿಂದ ಕೆಳಗಡೆ ಬಂದು ಬ್ರೇಕ್ಔಟ್ ಆಗದೆ ಕಪ್ಪು ಫೇಲಿಯರ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇನ್ ಕೇಸು ಈ ರೀತಿ ಇಲ್ಲದೆ ಮೇಲೆ ಹೋಗಿ ಕೆಳಗಡೆ ಬಂದು ಮತ್ತೆ ಇಲ್ಲಿ ರೀ ಎಂಟ್ರಿ ಕೂಡ ನಮಗೆ ಸಿಗ್ಬೋದು. ಇದನ್ನು ನಾವು ಕೆಲವು ಸರ್ತಿ ಏನಂತೀವಿ ಅಂತಂದರೆ ಹ್ಯಾಂಡಲ್ ಅಂತೀವಿ. ಹ್ಯಾಂಡಲ್ ಈ ರೀತಿಯೂ ಇರುತ್ತೆ. ಕೆಲವು ಸರ್ತಿ ಏನಾಗುತ್ತೆ, ಈ ರೀತಿ ಬಂದಾಗ ಪ್ರೈಸು ಮೇಲಿಂದ ಕೆಳಗಡೆ ಬಂದು ಮತ್ತೆ ಇಲ್ಲಿಂದ ಹೋಗುತ್ತಲ್ಲ, ಇದನ್ನು ಕೂಡ ಹ್ಯಾಂಡಲ್ ಅಂತೀವಿ. ಈ ರೀತಿ ಕೂಡ ನಾವು ಅಕ್ಸೆಪ್ಟ್ ಮಾಡ್ಕೋಬೋದು. ಇದರಲ್ಲಿ ನಾವು ಈ ರೀತಿನ ನೋಡಿದೆ, ಜಸ್ಟ್ ಇಲ್ಲಿಂದ ಮೇಲೆ ಹೋಗೋವಂಥದ್ದು ಕೆಲವೊಂದು ಪ್ಯಾಟ್ರನ್ಸ್ ಮಾತ್ರ ನಾವು ನೋಡೋಣ. ಇದರಲ್ಲಿ ನಾವು ಟೈಮ್ ಫ್ರೇಮ್ ಯಾವುದು ತೊಗೋಬೇಕಂತಂದರೆ ಮಂತ್ಲಿ ಟೈಮ್ ಫ್ರೇಮು ತೊಗೋಬೇಕಾಗುತ್ತೆ. ಮಂತ್ಲಿ ಟೈಮ್ ಫ್ರೇಮ್ ಏನಕ್ಕೆ ತೊಗೋಬೇಕಂತಂದರೆ, ಇದು ಪವರ್ಫುಲ್ ಆಗಿ ತುಂಬ ದೊಡ್ಡ ಈ ರೀತಿ ಆಗೋದು ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ತುಂಬ ವರ್ಷಗಳು ಬೇಕಾಗುತ್ತೆ. ಯಾವ ವರ್ಷಗಳಲ್ಲಿ ತುಂಬ ಇಂಪಾರ್ಟೆಂಟ್ಸ್ ಅಂತ ನೋಡಿದ್ರೆ ನೋಡಿ, 3 ಇಯರ್ಸ್ ಕಪ್ ಅಂತ ಬರುತ್ತೆ. ಅದರಲ್ಲಿ ಕೆಲವೊಂದು ಕನ್ಸಿಡರ್ ಮಾಡಬೇಕಾಗಿರೋ ಕಪ್ಪು 1 ಇಯರ್ ಕಪ್ಪನ್ನ ಕನ್ಸಿಡರ್ ಮಾಡಿ, ಮಿನಿಮಮ್ 3 ಇಯರ್ಸ್ ಕಪ್ ಕನ್ಸಿಡರ್ ಮಾಡಿ, ಇಲ್ಲಾಂದರೆ 5 ಇಯರ್ಸ್ ಕನ್ಸಿಡರ್ ಮಾಡಿ. ಅಂದರೆ ಮೋರ್ ದೆನ್ 5 ಇಯರ್ಸ್ ಇರೋ ಕಪ್ನ ಜಾಸ್ತಿ ಪ್ರಮಾಣ. ಎಕ್ಸಾಂಪಲ್ಗೆ ಒಂದು 10 ವರ್ಷದ ಕಪ್ ಇದೆ ಅಂತ ಅಂದ್ಕೊಳ್ಳಿ, ಅದು ಮೋರ್ ಪವರ್ಫುಲ್ ಆಗಿರುತ್ತೆ. ಮತ್ತು 3ರಿಂದ 5 ವರ್ಷಕ್ಕೆ ಕಂಪೇರ್ ಮಾಡಿಕೊಂಡ್ರೆ, ಇವಾಗ 5 ವರ್ಷದ ಕಂಪೇರ್ ಮಾಡಿಕೊಂಡ್ರೆ 3 ವರ್ಷದ ಕಪ್ಪು ಬಂದುಬಿಟ್ಟು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಓಕೆ, ಇಷ್ಟೇ, ವೆರಿ ವೆರಿ ಸಿಂಪಲ್ಲು. ಇದನ್ನು ನಾನು ನಿಮಗೆ ಕೆಲವೊಂದು ಚಾರ್ಟಲ್ಲಿ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ. ಎಕ್ಸಾಂಪಲ್ ಬಜಾಜ್ ಆಟೋ ನೋಡ್ಬೋದು, 2021 ಮತ್ತು 2025. ಇಲ್ಲೇನಾಗಿದೆ, ಇಲ್ಲಿಂದನೂ ನಾವು ತೊಗೋಬೋದು. ಓಕೆ, ಇಲ್ಲಿಂದನೂ ನಾವು ಬ್ಯಾಕ್ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ. ಇವಾಗ ನಮಗೆ ಇಲ್ಲಿ ಚಿಕ್ಕ ಕಪ್ಪು ಬಂದಿದೆ, ಇಲ್ಲಿ ಒಂದು ಎಷ್ಟು ಜಸ್ಟ್ 2 ಇಯರ್ಸ್ ಕಪ್ಪು ಬಂದಿದೆ, ರೈಟ್? ಇಲ್ಲಿಂದ ನಾವು ಇಲ್ಲಿ ಮಾಡಿದಾಗ ಬ್ರೇಕ್ಔಟ್ ಆಗಿದೆ ನೋಡಿ, ಬ್ರೇಕ್ಔಟ್ ಆದಮೇಲೆ ಮೇಲೆ ಹೋಗಿದೆ. ಆ್ಯಕ್ಚುಲಿ ಇಲ್ಲಿ ರೀಟ್ರೇಸ್ಮೆಂಟಿಗೆ ಬರುತ್ತೆ ನಮಗೆ. ಓಕೆ, ಇದು ನಮಗೆ 2 ಇಯರ್ಸ್ ಕಪ್ ಆಗಿದ್ರು ಕೂಡ ಇದು ಚಿಕ್ಕ ಕಪ್ ಬರುತ್ತೆ. ಅದು ಮುಂದೆ ನಿಮ್ಗೆ ಹೇಳ್ತೀನಿ ಹೇಗೆ ಅಂತ. ಈ ರೀತಿ ಬಂದಾಗ ನಮಗೇನಾಗುತ್ತೆ ನೋಡಿ, ಈ ಕಪ್ಪು ಯಾವಾಗ ಬ್ರೇಕ್ಔಟ್ ಆಯಿತು, ನಾವು ಏನು ಹೇಳಿದ್ವಿ, ಒಂದು ಬ್ರೇಕ್ಔಟ್ ಆಗಿದ ತಕ್ಷಣ ನಮ್ಗೆ ಎಂಟ್ರಿ ಸಿಗ್ಬೋದು. ಇಲ್ಲ ಅಂತಂದರೆ ಇಲ್ಲಿ ಹೋಗಿ ರೀಟ್ರೇಸ್ಮೆಂಟ್ ಆದಾಗ ಮತ್ತೆ ಈ ರೀತಿ ಮೇಲೆ ಹೋದಾಗ ನಾವು ಎಂಟ್ರಿ ತೊಗೋಬೋದು. 2 ರೀತಿಯ ಎಂಟ್ರಿ ತೊಗೋಬೋದು ಈ ಇದರಲ್ಲಿ. ಮತ್ತೆ ಬೇರೆ ಥರದ್ದು ಕೆಲವೊಂದು ಕಪ್ಸ್ ಇದೆ, ಅದ್ರ ಬಗ್ಗೆ ನಾವು ಇನ್ನೊಂದು ದಿನ ನೋಡೋಣ. ಇವಾಗ ಈ ಕಪ್ಪುಗಳು ಮಾತ್ರ ನೋಡೋಣ. ಓಕೆ, ಇಲ್ಲಿ ಬ್ರೇಕ್ಔಟ್ ಆದ ತಕ್ಷಣ ನಾವು ಎಂಟ್ರಿ ತೊಗೋಬೋದು. ಅದೇ ರೀತಿ ನೆಕ್ಸ್ಟು ಕಪ್ ನೋಡೋಣ. ನೆಕ್ಸ್ಟ್ ಬಂದುಬಿಟ್ಟು ಬಿ ಎಲ್ಲಿ 2017ರಿಂದ 2021, ಆಲ್ಮೋಸ್ಟ್ 4 ವರ್ಷದ ಕಪ್ಪು. ಇಲ್ಲಿ ನೀವು ನೋಡ್ಬೋದು, ಕಪ್ ಈ ರೀತಿ ಹೋಗಿ ಬ್ರೇಕ್ಔಟ್ ಎಲ್ಲಾಗಿದೆ, ಇಲ್ಲಾಗಿದೆ. ಬ್ರೇಕ್ಔಟ್ ಆದಮೇಲೆ ಏನಾಗಿದೆ, ಕನ್ಸಾಲಿಡೇಷನ್ ಆಗಿದೆ. 2 ರೀತಿಯಲ್ಲಿ ಇಲ್ಲಿ ಆಗ್ಬೋದು. ಒಂದು, ಇವಾಗ ಪ್ರೀವಿಯಸ್ ನೋಡಿದ್ವಿ ಬಜಾಜ್ ಆಟೋದಲ್ಲಿ ಡೈರೆಕ್ಟಾಗಿ ಮೇಲೆ ಹೋಗಿದೆ. ಬಟ್ ಇಲ್ಲಿ ಏನಾಗಿದೆ, ಕನ್ಸಾಲಿಡೇಷನ್ ಆಗಿ ಅದಾದಮೇಲೆ ನೋಡಿ ಮೇಲೆ ಹೋಗಿದೆ. ನಾವು ಇಲ್ಲಿ ಈಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಮಗೇನಾಗುತ್ತೆ ಗೊತ್ತಾ, ನಾವು ಸ್ವಲ್ಪ ಪ್ಯಾನಿಕ್ ಆಗದೆ ಇನ್ವೆಸ್ಟ್ ಪರ್ಪಸ್ಗಾಗಿ ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ.
ಕೆಲವು ಸರ್ತಿ ಏನಾಗುತ್ತೆ ಇದರಲ್ಲೂ ಚಿಕ್ಕ ಚಿಕ್ಕ ಕಪ್ಗಳು ಬರುತ್ತೆ, ಇನ್ನು ನೋಡ್ಬೋದು ಈ ರೀತಿ ಕಪ್ಗಳು ಬರುತ್ತೆ. ಇಲ್ಲಿ ಏನಾಗುತ್ತೆ ಬ್ರೇಕ್ಔಟಲ್ಲಿ ನಾವು ತೊಗೋಬೋದು, ಇಲ್ಲಾಂದರೆ ರೀಟ್ರೇಸ್ಮೆಂಟಲ್ಲಿ ನಾವು ಬೈ ಮಾಡ್ಬೋದು. ಈ ರೀತಿ ಚಿಕ್ಕ ಚಿಕ್ಕ ಇದರಲ್ಲೂ ನೋಡಿ ಈ ರೀತಿ ನಾನು ಹೇಳೋದ್ನಲ್ಲ, ಇಲ್ಲೂ ಕೂಡ ನಾವು ಕಪ್ ನೋಡ್ಬೋದು, ಚಿಕ್ಕ ಕಪ್ಪು. ಇದರಲ್ಲಿ ಒಂದು ಅರ್ಲಿ ಎಂಟ್ರಿ, ಒಂದು ವ್ಯಾಲ್ಯೂ ಇನ್ವೆಸ್ಟಿಂಗ್, ಇಲ್ಲಾಂದರೆ ಪಿರಾಮಿಡಿಂಗ್ ಅಂತ ಹೇಳ್ತೀವಿ, ಇಲ್ಲಾಂದರೆ ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತ ಹೇಳ್ತೀವಿ. ಇಲ್ಲಿ ಏನಾಗಿದೆ, ಇಲ್ಲಿಂದ ಮೇಲೆ ಹೋಗಿ ಟಚ್ ಆಗಿ ರೀಟ್ರೇಸ್ಮೆಂಟ್ ಆಗಿ ಮತ್ತೆ ಇಲ್ಲಿ ಬ್ರೇಕ್ಔಟ್ ಆಗಿ ಇಲ್ಲಿ ನಾವು ಎಂಟ್ರಿ ತೊಗೋಬೋದು. ಮತ್ತೆ ಇಲ್ಲಿ ನಮಗೆ ಪುನಃ ರೀಟ್ರೇಸ್ಮೆಂಟ್ಗೆ ಇಲ್ಲಿ ಮತ್ತೆ ಪಿರಾಮಿಡ್ ಕೂಡ ನಾವು ಮಾಡ್ಕೋಬೋದು. ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕೂಡ ನಾವು ಇದರಲ್ಲಿ ನೋಡ್ಕೋಬೋದು. ಓಕೆ, ಅದೇ ರೀತಿ ನೋಡ್ಬೋದು ಐ ಟಿ ಸಿಯಲ್ಲಿ. ಐ ಟಿ ಸಿಯಲ್ಲಿ ಸಿಕ್ಕಾಪಟ್ಟೆ ಒಂದು ಕನ್ಸಾಲಿಡೇಷನ್ ಇದೆ. ತುಂಬ ಒಂದು ಮೀಮ್ಸಲ್ಲಿ ತುಂಬ ಬಂದಿರೋವಂಥ ಸ್ಟಾಕ್ ಅಂದರೆ ಐ ಟಿ ಸಿ ಅಲ್ವಾ. ಐ ಟಿ ಸಿ ಮೇಲೇನೆ ಹೋಗಲ್ಲ, ಮೇಲೆ ಹೋಗಿದೆ. ನೋಡ್ಬೋದು ನಾವು ಚಿಕ್ಕ ಚಿಕ್ಕ ಕಪ್ನ ಹೇಗೆ ಫೈಂಡ್ ಔಟ್ ಮಾಡ್ಬೋದು ಅಂದರೆ ಇಲ್ಲಿ ನೋಡಿ, ಇಲ್ಲಿ ನಾವು ಒಂದು ಕಪ್ನ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಇದು ತುಂಬ ದೊಡ್ಡ ಕಪ್ಪು. ಓಕೆ, ನಾನು ಹೇಳ್ದಂಗೆ ತುಂಬ ದೊಡ್ಡ ಕಪ್ಪು. ಇಲ್ಲಿ ಪಿರಾಮಿಡಿಂಗ್ ಥರ ನಾವು ಮಾಡ್ಕೋಬೋದು, ಇಲ್ಲಿ ವ್ಯಾಲ್ಯೂ ಇನ್ವೆಸ್ಟಿಂಗ್. ನಾವು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡೋಂಗಿದೆ ಈ ರೀತಿ ಬ್ರೇಕ್ಔಟ್ ಆದಾಗ ನಾವು ಇಲ್ಲಿ ಎಂಟ್ರಿ ತೊಗೋಬೋದು. ಅದಾದಮೇಲೆ ಮತ್ತೆ ಈ ಕಪ್ಪು ಇಲ್ಲಿ ಬ್ರೇಕ್ ಆದಾಗ ಮತ್ತೆ ಇನ್ನೂ ಕೆಲವೊಂದು ಪೊಸಿಷನ್ ಸೈಜ್ನ ನಾವು ಪಿರಾಮಿಡಿಂಗ್ ಥರ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೋದು. ನೀವು ನೋಡ್ತಾನೆ ಇರ್ಬೋದು, ಚಿಕ್ಕ ಚಿಕ್ಕದಲ್ಲಿ ನಾವು ಕಪ್ಗಳನ್ನ ನೋಡ್ತಾನೆ ಇರ್ಬೋದು ಅಲ್ವಾ. ಈ ರೀತಿ ನೀವು ತುಂಬ ಒಂದು ಕೆಲವೊಂದು ಸ್ಟಾಕ್ಸ್ನ ತಗೊಂಡು ಏನು ಮಾಡ್ತೀರ ಗೊತ್ತಾ, ಬ್ಯಾಕ್ ಟೆಸ್ಟ್ ಮಾಡಿ. ನಾನು ಇಲ್ಲಿ ಕೆಲವೊಂದು ಮಾತ್ರನ ಚೂಸ್ ಮಾಡಿದ್ದೆ. ಇಲ್ಲಿ ನೋಡಿ ರಿಲಯನ್ಸ್ ಇಂಡಸ್ಟ್ರೀಸ್ ಇಲ್ಲಿ ನೋಡ್ಬೋದು ಆಲ್ಮೋಸ್ಟು 10 ವರ್ಷದ್ದು ಕಪ್. ಇದು 10 ವರ್ಷದ ಕಪ್ಪು. 10 ವರ್ಷ ಕಪ್ ಆದಮೇಲೆ ನೋಡಿ ಬ್ರೇಕ್ಔಟ್ ಆಗಿ ಎಷ್ಟು ಪವರ್ಫುಲ್ ಆಗಿದೆ ನೋಡಿ. ಇದರಲ್ಲಿ ಬಂದಿರೋದು 400, ಇವಾಗ ಆ್ಯಕ್ಚುಲಿ 1260 ಇದೆ ಪ್ರೆಸೆಂಟ್ ವ್ಯಾಲ್ಯೂ. ಆ್ಯಕ್ಚುಲಿ 3000 ಸ್ಪ್ಲಿಟ್ ಆಗಿದೆ. ಸ್ಪ್ಲಿಟ್ಗಳು ಆ ರೀತಿ ಬರೋದು ತುಂಬ ಸಾಮಾನ್ಯ. ಅದರಲ್ಲಿ ನಾವು ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸಲ್ಲೇ ತೊಗೊಳ್ಳೋಣ. ಇದು 400 ರೂಪಾಯಿ ಇರೋದು ಇವಾಗ 2264 ಹೋಗಿದೆ. ಇದರಲ್ಲಿ ಚಿಕ್ಕ ಚಿಕ್ಕ ಕಪ್ಗಳನ್ನೂ ಕೂಡ ನಾವು ಫೈಂಡ್ ಔಟ್ ಮಾಡ್ಕೋಬೋದು. ನೋಡಿ ಇಲ್ಲಿ ನಾವು ಮಾಡಿದಾಗ ನಮಗೆ ಇಲ್ಲಿ ಅರ್ಲಿ ಸಿಗುತ್ತೆ ಅಲ್ವಾ. ಈ ರೀತಿ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಅಂದರೆ ನಾವು ಒಂದು ವೇಳೆ ನಾವು ಶಾರ್ಟ್ ಟರ್ಮ್ಗೆಲ್ಲ ಲಾಂಗ್ ಟರ್ಮ್ಗೆ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತ ಅಂದಾಗ ಈ ರೀತಿ ಕೆಲವೊಂದು ಸರ್ತಿ ನಾವು ಪಿರಾಮಿಡಿಂಗು ಹಾಗೆ ಮಾಡ್ಕೋಬೋದು. ಮತ್ತು ಟಾಟಾ ಮೋಟಾರ್ಸಲ್ಲಿ ನೋಡ್ಬೋದು. ಟಾಟಾ ಮೋಟಾರ್ಸಲ್ಲಿ 2014 2023ಕ್ಕೆ 10 ವರ್ಷದ ಆಲ್ಮೋಸ್ಟ್ 9 ವರ್ಷದ್ದು ಇದು. ಇಲ್ಲಿ ನೀವು ನೋಡ್ಬೋದು ರೀಟ್ರೇಸ್ಮೆಂಟ್ ಆದಮೇಲೆ ರಾಕೆಟ್ ಥರ ಹೋಗಿದೆ. ಪ್ರತಿ ಸರ್ತಿನೂ ಇದೇ ರೀತಿ ಹೋಗುತ್ತೆ ಅಂತಲ್ಲ, ಕೆಲವೊಂದು ಅದಕ್ಕೆ ಹೇಳ್ತಾ ಇರೋದು, ನೀವು ಕೂಡ ಕೆಲವೊಂದು ಸ್ಟಾಕ್ಸ್ನ ತಗೊಂಡು ನೀವು ಈ ರೀತಿ ಮಂತ್ಲಿ ಕ್ಯಾಂಡಲ್ ಹಾಕಿಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಚಿಕ್ಕ ಚಿಕ್ಕದು ಅಂತ ಹೇಳಿದ್ನಲ್ಲ, ಇಲ್ಲಿ ನೋಡ್ಬೋದು, ಇಲ್ಲಿ ನಾವು ಪಿರಾಮಿಡಿಂಗ್ ಮಾಡ್ಕೋಬೋದು. ಮತ್ತು ನಮಗೆ ಎಲ್ಲಿ ಸಿಗುತ್ತೆ, ಇಲ್ಲಿ ಸಿಕ್ಕಿದೆ, ಇಲ್ಲೂ ಪಿರಾಮಿಡಿಂಗ್ ಮಾಡ್ಕೋಬೋದು ಅಲ್ವಾ. ಮತ್ತು ನೋಡಿ ಇದು ರೀಟ್ರೇಸ್ಮೆಂಟಿಗೆ ಇಲ್ಲಿ ಯಾವಾಗ ಬ್ರೇಕ್ಔಟ್ ಆಗುತ್ತೋ ಮತ್ತೆ ನಮಗೆ ಇಲ್ಲಿ ಈ ರೀತಿ ಪಿರಾಮಿಡಿಂಗ್ ಮಾಡ್ಕೋಬೋದು. ನೀವು ಪಿರಾಮಿಡಿಂಗ್ ಇವಾಗ ಕಷ್ಟ ಅಂದರೆ ನೀವು ಇದನ್ನು ಬ್ಯಾಕ್ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ಎಲ್ಲಿ ಪಿರಾಮಿಡಿಂಗ್ ಮಾಡಬೇಕು ಅಂತ. ಒಂದು ವೇಳೆ ಬ್ಯಾಕ್ ಟೆಸ್ಟ್ ಮಾಡಲ್ಲ ಅಂತಂದರೆ ಈ ರೀತಿ ಮೇಜರ್ ಬ್ರೇಕ್ಔಟ್ ಮಾತ್ರ ಕನ್ಸಿಡರ್ ಮಾಡ್ಕೊಳ್ಳಿ. ನೋಡಿ ಆ್ಯಂಟಿಸ್ಪೇಷನಲ್ಲಿ ನಾವು ತೊಗೊಳ್ಳಲ್ಲ, ಇದು ಖಂಡಿತವಾಗ್ಲೂ ಇಲ್ಲಿ ಬ್ರೇಕ್ಔಟ್ ಆಗುತ್ತೆ ಅಂತ ನೋಡಿ. ಇಲ್ಲಿ ಬಂದುಬಿಟ್ಟು ನಮ್ಗೆ ಏನಾಗಿದೆ, ಡಬ್ಲ್ಯೂ ಪ್ಯಾಟ್ರನ್ ಬಂದಿದೆ ರೈಟ್. ಡಬ್ಲ್ಯೂ ಪ್ಯಾಟ್ರನ್ ಬಂದಾಗ ನಾವೇನು ಅನ್ಕೊಳ್ತೀವಿ, ಖಂಡಿತವಾಗ್ಲೂ ಇದು ಮೇಲೆ ಹೋಗುತ್ತೆ ಅಂತ. ಆ್ಯಂಟಿಸ್ಪೇಷನಲ್ಲಿ ನಾವು ಬೈ ಮಾಡ್ಬೋದು. ಕನ್ಫರ್ಮೇಷನಲ್ಲಿ ಬೈ ಮಾಡಬೇಕಂತ ಇಲ್ಲೇ ಬೈ ಮಾಡಬೇಕಾಗುತ್ತೆ ಅಲ್ವಾ. ಮತ್ತು ರೀಟ್ರೇಸ್ಮೆಂಟಿಗೆ ಇಲ್ಲಿ ಬೈ ಮಾಡಬೇಕಾಗುತ್ತೆ. ಯಾವಾಗಲೂ ಆ್ಯಂಟಿಸ್ಪೇಷನಲ್ಲಿ ನೀವು ಬೈ ಮಾಡೋಕ್ಕೆ ಹೋಗಬಾರ್ದು. ಇಲ್ಲಾಂತಂದರೆ ನೋಡಿ ಈ ರೀತಿ ರಿವರ್ಸಲ್ ಬರೋ ಚಾನ್ಸಸ್ ಕೂಡ ಅತಿ ಹೆಚ್ಚಿರುತ್ತೆ. ಇವಾಗ ನಿಮಗೆ ಕೆಲವೊಂದು ಕಪ್ಸ್ ಬಗ್ಗೆ ಸ್ವಲ್ಪ ಲಿಟ್ಲ್ ಬಿಟ್ಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಇನ್ನೂ ಡೆಪ್ತಾಗಿ ಬೇಕಂತ ಅಂದರೆ ಇನ್ನೂ ಸ್ವಲ್ಪ ಅದರಲ್ಲಿ ಸ್ವಲ್ಪ ಟ್ಯೂನ್ ಮಾಡಬೇಕಾಗುತ್ತೆ. ಕೆಲವೊಂದು ಟ್ಯೂನ್ ಮಾಡಿದಾಗ ಇನ್ನೂ ಸ್ವಲ್ಪ ಅರ್ಥ ಆಗುತ್ತೆ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಹೇಳಿ, ಕಮೆಂಟಲ್ಲಿ ತಿಳಿಸಿ. ಮತ್ತು ನಿಮಗೆ ಇದರಲ್ಲಿ ಮತ್ತೆ ಬೇರೆ ರೀತಿಯಲ್ಲಿ ಕಪ್ಪಲ್ಲಿ ಸ್ವಲ್ಪ ಟ್ಯೂನ್ ಮಾಡಿ ಕೂಡ ನಾವು ಎಂಟ್ರಿ ತೊಗೋಬೋದು. ಅದು ಹೇಗೆ ಅಂತ ನಿಮ್ಗೆ ಬೇಕಂತ ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಎಲ್ರಿಗೂ ಶೇರ್ ಮಾಡಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದ.